ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಸಮಾಗಮ. ಕೈ ಹಿಡಿದು ಆಲಿಂಗನ ಮಾಡಿ ಖುಷಿಯಿಂದ ಕುಣಿದಾಡಿದ್ದ ಸ್ನೇಹಿತರು. 15-20 ವರ್ಷಗಳ ನಂತರ ಭೇಟಿಯಾದ ತಮ್ಮ ಗೆಳೆಯ ಗೆಳತಿಯರನ್ನು ಭಾವುಕರಾಗಿ ಬಿಗಿದಪ್ಪಿ ಮಾತುಗಿಳಿದ ಕ್ಲಾಸ್ಮೇಟ್ಸ್. ಗುಂಪಾಗಿ ಸೇರಿ ಹಳೆಯ ನೆನಪು ಮೆಲುಕು ಹಾಕುತ್ತಾ ಜಾಲಿಯಾಗಿ ನೃತ್ಯ ಮಾಡುತ್ತಿದ್ದ ದೃಶ್ಯ ಕಂಡುಬಂದಿದ್ದು ರಾಯಚೂರು ಜಿಲ್ಲೆಯ ಮುದಗಲ್ ಸಮೀಪದ ಖಾನಾಪುರಟ್ಟಿಯಲ್ಲಿನ ಪಿಎಂ ಶ್ರೀ ಜವಾಹರ್ ನವೋದಯ ಶಾಲಾ ಕ್ಯಾಂಪಸ್ನಲ್ಲಿ. ಹೌದು, ಕಳೆದ 25 ವರ್ಷಗಳ ಹಿಂದೆ ಮುದಗಲ್ ಪಟ್ಟಣದ ನಾಗರಿಕ ಹೋರಾಟದ ಫಲವಾಗಿ ಮೊಟ್ಟ ಮೊದಲ ಬಾರಿಗೆ ಎಪಿಎಂಸಿಯ ಗೌಡಾನ್ನಲ್ಲಿ ಆರಂಭವಾಗಿದ್ದ ಜವಾಹರ್ ನವೋದಯ ವಿದ್ಯಾಲಯ ಇದೀಗ ಖಾನಾಪುರಹಟ್ಟಿಯ 30 ಎಕರೆ ವಿಶಾಲವಾದ ಭೂಪ್ರದೇಶದಲ್ಲಿ ಜ್ಞಾನದಾಸೋಹ ಹರಿಸುತ್ತಿದೆ. ಇದೀಗ ಈ ನವೋದಯ ಶಾಲೆ 25 ವರ್ಷ ಪೂರ್ಣಗೊಳಿಸಿದ್ದು, ಈ ವೇಳೆ ಡಿಸೆಂಬರ್ 22ರಂದು ಮೈತ್ರಿ ಕಾರ್ಯಕ್ರಮದ ಮೂಲಕ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಾಲೆಗೆ ಬೆಳ್ಳಿ ಹಬ್ಬದ ಮಹೋತ್ಸವ ಅಂಗವಾಗಿ ತಿಂಗಳಾನುಗಟ್ಲೆ ಶ್ರಮ ವಹಿಸಿದ್ದ ವಿದ್ಯಾರ್ಥಿಗಳು ಶಾಲಾ ಆವರಣವನ್ನು ತೇಟ್ ಮಧುವಣಗಿತ್ತಿಯಂತೆ ಸಿಂಗಾರ ಮಾಡಿದ್ರು ಮತ್ತು ಹಳೆಯ ಸಾವಿರಾರು ಸ್ನೇಹಿತರನ್ನು ಒಂದು ಕಡೆ ಸೇರಿಸಿ ಈ ಮುಂಚೆ ಪಾಠ ಮಾಡಿದ್ದ ಶಿಕ್ಷಕರನ್ನು ಹಾಗೂ ಪ್ರಾಚಾರ್ಯರನ್ನು ಕರೆಸಿ ಗುರುವಂದನೆ ಸಲ್ಲಿಸುವ ಮೂಲಕ ತಮ್ಮ ವಿದ್ಯಾರ್ಥಿ ಜೀವನದ ನೆನಪುಗಳನ್ನು ಹಂಚಿಕೊಂಡ್ರು. ಒಟ್ಟಾರೆ ಈ ಜವಾಹರ್ ನವೋದಯ ಶಾಲೆಯಲ್ಲಿ ಶಿಕ್ಷಣ ಕಲಿತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಉನ್ನತ ಸ್ಥಾನದ ಹುದ್ದೆಯಲ್ಲಿದ್ದ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಭಾಗವಹಿಸಿ ಬೆಳ್ಳಿ ಹಬ್ಬವನ್ನು ಜಾತ್ರೆ ಹಾಗೂ ಉತ್ಸವದ ತರಹ ಆಚರಿಸಿದ್ದು ಗಮನಾರ್ಹವಾಗಿತ್ತು. ಇದರ ಜೊತೆಗೆ ವಿವಿಧ ಬಗೆಯ ಖಾದ್ಯ ತಯಾರಿಸಿ ವಿಶೇಷ ಊಟದ ವ್ಯವಸ್ಥೆ ಮಾಡಿದ್ದು ಕೂಡ ವಿಶೇಷವಾಗಿತ್ತು. ಬ್ಯೂರೋ ರಿಪೋರ್ಟ್, ವಿಕಾಸ್ ನ್ಯೂಸ್ ಕನ್ನಡ, ರಾಯಚೂರು. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9663272999 ಅಥವಾ 9449266958. I was there from first standard to 10th standard. Now I very often visit as a old student. What we call as alumni, we call as old students association in my school. So we studying from 1 to 10th standard in a residential school. I can very much relate to your emotions and from the entrance part till the stage. When I was looking around, there was this kind of celebration among all the people. The present student, more than the present student, there is a kind of celebration which I can see from the alumni students. So, ಬಹಳ ಖುಷಿ ಆಗುತ್ತೆ ನಾವು ಒಂದು ವಾತಾವರಣ ಇದ್ದಾಗ. ಯಾಕಂದ್ರೆ 25 ವರ್ಷ ಅಂತಂದ್ರೆ ಒಂದು 3-6 ವರ್ಷಗಳವರೆಗೆ ಇರ್ತಕ್ಕಂಥ ಒಂದು ಶಾಲೆ. ಎಲ್ಲಿವರೆಗೆ ನಮ್ಮ ಶಾಲಾ ಕಾಲೇಜುಗಳು ಇರ್ತಾವಂತಂದ್ರೆ ಭೂಮಿ ಮೇಲೆ ಎಲ್ಲಿವರೆಗೆ ಮಾನವರು ಇರ್ತಾರೆ ಅಲ್ಲಿವರೆಗೆ ಇರ್ತದೆ. ಮಕ್ಕಳೇ ಇಲ್ಲದ ಶಾಲೆಗಳಲ್ಲಿ ಸಾಧ್ಯ. ಹೀಗಾಗಿ ಈ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಹಳೆ ವಿದ್ಯಾರ್ಥಿಗಳು ಒಂದು ಹೆಸರನ್ನು ಕೊಟ್ಟಿದ್ದಾರೆ, ಮೈತ್ರಿ ಅಂತ. ಮೈತ್ರಿಯಲ್ಲಿ ಎಲ್ಲರೂ ಕೂಡಿ ಒಂದು ದಿವಸ ನಮ್ಮ ಅನುಭವಗಳನ್ನು ಹಂಚಿಕೊಳ್ಳೋರು. ಐದನೇ ವರ್ಷದ ಸಿಲ್ವರ್ ಜುಬ್ಲಿ ಮಾಡಾಕತ್ತೀರಿ. ಮದುವೆ ಬಂದಿಲ್ಲ, ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು. ನೋಡೋಣ ಎಲ್ಲರೂ ಎಷ್ಟು ಜೋರಾಗಿ ಚಪ್ಪಾಳೆ ತರ್ತೀರಿ ಅಂತ ಹೇಳಿ. ಇದು ನಾನು ಅವಾಗಲೇ ತಿಳಿಸಂಗೆ ಈ ಕಾರ್ಯಕ್ರಮ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಸೊ ತಮ್ಮ ಹುಮ್ಮಸ್ಸು ಇದರಲ್ಲಿ ಸಾಕಷ್ಟು. ಈ ಜವಾಹರ್ ನವೋದಯ ಶಾಲೆ ಈಗ ಬೆಳ್ಳಿ ಮಹೋತ್ಸವ 25ನೇ ವರ್ಷದ ಬೆಳ್ಳಿ ಮಹೋತ್ಸವನ ಆಚರಣೆ ಮಾಡ್ತಿದ್ರು. ಈಗೇನು 20 ವರ್ಷದ ಹಿಂದ್ಗಡೆಯಿಂದ ಏನು ಎಲ್ಲಾ ಸ್ನೇಹಿತರು ಏನಾಗಿದ್ರು ಅವತ್ತೆಲ್ಲ ಇಲ್ಲೇನು ಶಾಲೆಯನ್ನ ಕಲ್ತು ಇವತ್ತೇನು ದೇಶ ತುಂಬಾ ಉನ್ನತ ಸ್ಥಾನದಾಗಿರೋಂತ ಎಲ್ಲಾ ಸ್ನೇಹಿತರು ಇವತ್ತೇನು ಒಗ್ಗಟ್ಟಾಗಿ ಒಂದ್ ಕಡೆ ಬಂದಿದ್ದಾರೆ. ಮೈತ್ರಿ ಅನ್ನೋ ಕಾರ್ಯಕ್ರಮದ ಜೊತೆಗೆ ಇವತ್ತೇನು
ಇವತ್ತು ಜೊತೆಗಾಗಿ ಇವತ್ತೇನು ಸ್ನೇಹಿತರೆಲ್ಲ ಒಂದು ಕಡೆ ಸೇರಿದ್ರಿಂದ ಇವತ್ತು ಏನೇನು ಹೇಳ್ತಾರ ಅನ್ನೋದು ಆ ಅಭಿಪ್ರಾಯನ ಇವತ್ತು ಕೇಳೋಣ ಬನ್ನಿ. ನಮಸ್ಕಾರ, ನಾನು ರೋಹಿತ್, 13ನೇ ಬ್ಯಾಚ್ನ ವಿದ್ಯಾರ್ಥಿ. ಇವಾಗ ಇಲ್ಲೆಲ್ಲ ಕೂಡಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು 13ನೇ ಬ್ಯಾಚ್ನ ವಿದ್ಯಾರ್ಥಿಗಳು. ಹಾಗೂ ನಾವು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2011ರಲ್ಲಿ ಒಳಗಡೆ ಬಂದು 2018ರಲ್ಲಿ ಹೊರಗಡೆ ಹೋಗಿರ್ತಕ್ಕಂಥ ಬ್ಯಾಚು. ನನಗೆ ಹೆಮ್ಮೆ ಇದೆ, ನಮ್ಮ ಬ್ಯಾಚಲ್ಲಿ 38 ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣವನ್ನು ಪಡೆದು ಹೊರಹೊಮ್ಮಿದ್ದಾರೆ ಹಾಗೂ ಇನ್ನೂ ಶಿಕ್ಷಣದಲ್ಲಿ ಹೊರಹೊಮ್ಮಿದ್ದಾರೆ ಹಾಗೂ ಎಲ್ಲ ಶಿಕ್ಷಕರ ವೃತ್ತಿಯಲ್ಲಿ ಹೊರಹೊಮ್ಮಿದ್ದಾರೆ. ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ನನ್ನ ಹಳೆಯ ವಿದ್ಯಾರ್ಥಿಗಳು ಹಾಗೂ ನನ್ನ ಸ್ನೇಹಿತರು ಈ ದಿನ ನಾನು ಮತ್ತೆ ನೋಡ್ತಾ 2013ವರೆಗೂ ಜವಾಹರ್ ನವೋದಯ ವಿದ್ಯಾಲಯ ರಾಯಚೂರು ಕನ್ನಾಪುರಹಟ್ಟಿಯಲ್ಲಿ ಓದಿರುವಂತ ವಿದ್ಯಾರ್ಥಿನಿ. ಇವತ್ತಿಗೆ ನಾನು JNV ರಾಯಚೂರ್, ದಟ್ ಈಸ್ ರಾಜನ್ ಫ್ಯಾಮಿಲಿ, ಇದಕ್ಕೆ ಬಹಳ ಕೃತಜ್ಞಳಾಗಿರ್ತೀನಿ. ಯಾಕಂದ್ರೆ ಇದು ನನಗೆ ಬ್ರೆಡ್ ಅಂಡ್ ಬಟರ್, ಅಂದ್ರೆ ನನಗೆ ಅನ್ನ ಹಾಕ್ತಿರೋ ಒಂದು ಹುದ್ದೆ ಅದು, ದಟ್ ಈಸ್ ಟೀಚಿಂಗ್ ಜಾಬ್. Now I am working as a TGT Social Science in Sainik School Kalikiri, Andhra Pradesh, Annamaya district. ಇಲ್ಲಿ ಕೊಟ್ಟಿರುವಂತ ಅವಕಾಶಗಳು, there is a saying, a few words I would like to mention which I learned from this reputed institution, that is social equity and social welfare. ಎಲ್ಲರೂ ನಾವು ಮೆರಿಟ್ ಬೇಸಿಸ್ ಮೇಲೆ 5ನೇ ಕ್ಲಾಸಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗಿ ಇಲ್ಲಿಗೆ ಬರ್ತೀವಿ. ಬಂದ ತಕ್ಷಣ ನಮಗೆ ಎಜುಕೇಶನ್ ಇಂಪಾರ್ಟೆನ್ಸ್ ಜೊತೆಗೆ ಅಪಾರ್ಚುನಿಟೀಸ್ ನಮಗೆ ಚೆನ್ನಾಗಿ ಕೊಟ್ಟಿರುವಂತ ಸಂಸ್ಥೆ ಇದು. ಎಲ್ಲಾ ರೀತಿಯಲ್ಲೂ ನಮಗೆ ಬೆಳವಣಿಗೆ ಆಗಿದೆ. ಸ್ಟಾರ್ಟಿಂಗ್ ಫ್ರಮ್ ಫಿಸಿಯೋಲಜಿಕಲ್ ನೀಡ್ಸ್, ಏನು ಬೇಸಿಕ್ ಬ್ರೆಡ್, ಫುಡ್, ಶೆಲ್ಟರ್, ವಾಟರ್, ಇದರಿಂದ ಹಿಡ್ಕೊಂಡು ನಮ್ಮ ಅಂಟಿಲ್ ಅವರ್ ಎಸ್ಟೀಮ್ ನೀಡ್ಸ್, ಒಂದು ಸಮಾಜದಲ್ಲಿ ಎಷ್ಟು ರೆಸ್ಪೆಕ್ಟ್ ನಾವು ಅರ್ನ್ ಮಾಡಕ್ ಸಾಧ್ಯ, ಅದು ಎಲ್ಲಾನು ಈ ಸಂಸ್ಥೆಯಿಂದ ಆಗಿರೋದಂತ ನಾನು ಹೇಳಕ್ ಹೆಮ್ಮೆ ಪಡ್ತೀನಿ. ಹಾಗೂ ಇವತ್ತಿಗೆ ನಮ್ಮ ಪಿಲ್ಲರ್ಸ್ ಆಗಿರುವಂತ ಎಲ್ಲಾ ಗುರುಗಳಿಗೂ ನನ್ನ ಕಡೆಯಿಂದ ಧನ್ಯವಾದ. ಅವರಿಗೆ ನಾವು ಯಾವಾಗ್ಲೂ ಚಿರಋಣಿ ಆಗಿರ್ತೀವಿ, ಕೃತಜ್ಞರಾಗಿರ್ತೀವಿ. ಯಾಕಂದ್ರೆ ಈ ಮಟ್ಟಿಗೆ ಇವತ್ತು ಮಾತಾಡ್ತಿದೀವಿ, ಒಂದು ಹುದ್ದೆನ ಕಂಡ್ಕೊಂಡಿದೀವಿ ಅನ್ನೋ ಕಾರಣ ಅದು ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ನಮ್ಮ ಗುರುವೃಂದ. ಇವರೆಲ್ಲ ನಮ್ಮ ಫ್ರೆಂಡ್ಸ್. ಇವಳ ಹೆಸರು ಹರ್ಷ, ಪ್ರಿಯಾಂಕಾ, ಎಲ್ಲರದ್ದು ಹೇಳಕ್ಕಾಗಲ್ಲ, ಒಂದಿಬ್ರದ್ದು ಹೇಳ್ತೀನಿ. ಸಹನಾ, ಸ್ವಾತಿ, ಇವರಿಬ್ರು ಡಾಕ್ಟರ್ಸ್ ಇದ್ದಾರೆ. ಮತ್ತೆ ಅಲ್ಲೊಬ್ಬ ದೊಡ್ಡ ಡಾಕ್ಟರ್ ಇದಾವೆ. ಇವಾಗ ಬೆಂಗಳೂರಲ್ಲಿ ಹೊಸ ಕಾಲೇಜ್ ಜಾಯ್ನ್ ಆದ ಸರ್ಜನ್. ಮತ್ತೆ ಇವರೆಲ್ಲ ನಮ್ಮ ಕ್ಲಾಸ್. ಈಗ ಇವಳು ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದ್ದಿದ್ಲು. ನಾನು ಅಗ್ರಿ ಮಾಡಿದ್ದೀನಿ. ಅಗ್ರಿ. ಜವಾಹರ್ ನವೋದಯ ವಿದ್ಯಾಲಯ ರಜತ ಮಹೋತ್ಸವದ ಅಂಗವಾಗಿ ನಮ್ಮ 2ನೇ ಬ್ಯಾಚಿನ ಎಲ್ಲಾ ವಿದ್ಯಾರ್ಥಿಗಳು ನಾವಿಲ್ಲೆಲ್ಲ ಸೇರಿದೀವಿ. ಇವತ್ತು ನಮಗೆಲ್ಲ ಬಹಳಷ್ಟು ಖುಷಿ ಅನಿಸ್ತಿದೆ. ಯಾಕಂದ್ರೆ ಬಹಳಷ್ಟು ವರ್ಷಗಳ ನಂತರ ನಾವೆಲ್ಲರೂ ಇಲ್ಲಿ ಸೇರಿದೀವಿ. ಬಹಳ ನಮ್ಗೆ ಖುಷಿ ಅನಿಸ್ತಿದೆ. ನಮ್ಮ 2ನೇ ಬ್ಯಾಚಿನ ಎಲ್ಲಾ ನಮ್ಮ ಸಹಪಾಠಿಗಳು ಇಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ಒಬ್ಬರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಈ ಒಂದು ಹಲವಾರು ವರ್ಷಗಳ ನಂತರ ನಾವಿಲ್ಲಿ ಬಹಳಷ್ಟು ಸೇರಿದ್ವಿ. ಬಹಳಷ್ಟು ನಮಗೆ ಖುಷಿ ಅನಿಸ್ತಿದೆ. ಈ ಒಂದು ರಜತ ಮಹೋತ್ಸವವನ್ನು ಯಶಸ್ವಿಯಾಗಿ ನಾವೆಲ್ಲರೂ ನಿಭಾಯಿಸುವ ಅಂತ ಹೇಳ್ತಾ ಮೊದಲನೇ ಎಲ್ಲರನ್ನು ಪರಿಚಯ ಮಾಡಿಸ್ತೀನಿ. ಸಂತೋಷ್, ಇವರು ನಮ್ಮ ಡಾಕ್ಟರ್, ಇವರು ಸಂತೋಷ್. ಪ್ರದೀಪ್ ಅಂತ, ವೆಂಕಟೇಶ, ಸಂದೀಪ್ ಮುರಾರಿ ಅವರು ಅಡಿಗೆ ಉಸ್ತುವಾರಿ ತಗೊಂಡು ಬಹಳ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ರಾಧಾಕೃಷ್ಣ ಅವರು, ಮಲ್ಲಿಕಾರ್ಜುನ್, ನೆಕ್ಸ್ಟ್ ಹನುಮಂತ, ಇವರು ಯೇಸು ಅಂತ ಕರಿತೀವಿ ಇವ್ರನ್ನ. ಇವ್ರ ಪ್ರವೀಣ್, ನೆಕ್ಸ್ಟ್ ಇಲ್ಲಿ ಪೃಥ್ವಿರಾಜ್, ಅಮೆರಿಕದಿಂದ ನಿನ್ನೆ ಫ್ಲೈಟ್ ಅಂತ ಬಂದಿದ್ದಾರೆ ಇವರು. ಇಲ್ಲಿ ಶ್ರೀನಿವಾಸ್ ನಾರಾಯಣಕರ್ ಇದ್ದಾರೆ. ರಮೇಶ್ ಫಾರೆಸ್ಟ್ ಅಲ್ಲಿ ಇದ್ರು ಇವರು ಇಷ್ಟ ದಿನ. ನೆಕ್ಸ್ಟ್ ವಿನಯ್, ಪ್ರವೀಣ್ ಜರ್ಮನಿಯಿಂದ ಬಂದಿದ್ದಾರೆ, ಜರ್ಮನಿಯಲ್ಲಿ ಇರ್ತಾರೆ. ಮಾಂತೇಶ್ ಬೆಂಗಳೂರಲ್ಲಿ ಇರ್ತಾರೆ. ನೆಕ್ಸ್ಟ್ ಶಿವಕುಮಾರ್, ನೆಕ್ಸ್ಟ್ ಸಚಿನ್. ಇಲ್ಲಿ ಅಂಬರೀಷ್ ಒಂದ್ ಮಗು ಆಗಿಬಿಟ್ಟಿದೆ. ಇಲ್ಲಿ ಬಸವಪ್ರಭು ಅಡಿಗೆ ಉತ್ಸವ ತಗೊಂಡು ಯಶಸ್ವಿ ಮಾಡಿದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ರಿ. ಶಿವಾನಂದ, ಯಲವೀರೇಶ್, ಮತ್ತೆ ಶಾಂತಾ ಪಾಟೀಲ್, ನೆಕ್ಸ್ಟ್ ಪ್ರತಿಭಾ, ರಶ್ಮಿ ಅಂತ ಹೇಳಿ ನಮ್ಮ ಗೀತಾಬಾ, ಇವರು ಬಹಳ ಮಹಿಳೆಯರಲ್ಲಿ ಮುಂದಾಳತ್ವ ತಗೊಂಡು ನಿಭಾಯಿಸಿದ್ದಾರೆ. ನೆಕ್ಸ್ಟ್ ಮಾಲಾ ಡಿ ಅವರು, ಶಿವಾನಂದ ಮೇಡಮ್ ಅವರು, ರಶ್ಮಿ ಅವರು, ಮುದ್ಗಲ್, ಮತ್ತೆ ಅನಿತಾ, ಲಕ್ಷ್ಮೀ ಪ್ರಸನ್ನ, ಚಂದ್ರಕಲಾ, ನೆಕ್ಸ್ಟ್ ಶಿವಮ್ಮ ಅವರು, ಶರಣಮ್ಮ,
ಚಂದ್ರಕಾಲ್ ನಮ್ಮ ಯಶು ಕಾಯಂಗಾಳ ಇನ್ನಾದ್ರೂ ಫೇಮಸ್ ಆಯ್ತಾ ಬಸಲಿಂಗಮ್ಮ ಬಹಳಷ್ಟು ಖುಷಿ ಅನಿಸ್ತದೆ ಎಲ್ಲರ ನಮ್ಗೆ.